ಯಾವುದೇ ಕಾರಣಕ್ಕೂ ಹಂಗಾಗಕ್ಕೆ ನಾನು ಬಿಡೋಕ್ಕಿಲ್ಲ. ಈಟ್ ವರ್ಷ ರಂಗೇಗೌಡನ ತಲೆ ಸವರದ್ ನಂಗೆ ಇದು ಯಾವ ದೊಡ್ಡ ವಿಚಾರ ಬಿಡು. ನೀನ್ ಅದ್ ಯಾವ ಧೈರ್ಯದ ಮ್ಯಾಗ ಹಿಂಗೆ ಹೇಳ್ತಿದ್ಯೋ ನಂಗೆ ಒಂದು ಗೊತ್ತಾಯ್ತಿಲ್ಲ ಕಣ್ತಂಗ್ಯವ. ನಿನಗೆ ಗೊತ್ತಿಲ್ಲದೆ ಇರೋದು ಯಾವ್ದೈತಿ ಹೇಳೋಣ. ಚಿಕ್ಕ ವಯಸ್ಸಲ್ಲಿ ರಂಗೇಗೌಡನ ಓದಿನ ವಿಚಾರದಾಗೆ ಅಪ್ಪ ಮಗನ ಮಧ್ಯೆ ತಂದಿಟ್ಟೆ. ಅಪ್ಪ ತೆಪ್ಪೇ ಮಾಡದೇ ಇದ್ರು ಮಗನ ಬಾಯ್ನಾಗೆ ಸುಳ್ಳು ಸಾಕ್ಷಿ ಹೊಳ್ಸಿ ಜೈಲಿಗೆ ಕಳ್ಸೋಂಗ್ ಮಾಡಿದೆ. ಇನ್ನು ಇವಾಗ ಸುಮ್ಕೆ ಇದ್ಬಿಟ್ಟೆನಾ? ಈಗ ದೂರ ಆಗಿದ್ ಕಳ್ಳು ಬಳ್ಳಿ ಸಂಬಂಧಗಳೆಲ್ಲ ಹತ್ರಕ್ಕೆ ಬತ್ತಾವೆ. ಯೋಚನೆ ಮಾಡು, ನಾಳೆ ಏನಾರ ಅವನೇ ಅವರ ಅಪ್ಪ ಅಂತ ಗೊತ್ತಾಗಿ ನಿನ್ನ ವಿಚಾರಗಳನ್ನೆಲ್ಲ ತಿಳ್ಕೊಂಡು ನಿನ್ನೆ ಹಟ್ಟಿಯಿಂದ ಹೊರಗೆ ಹಾಕ್ಬಿಟ್ರೆ ಏನ್ ಮಾಡಿಯಾ? ಅವನ್ನ ಸಾಕಿರೋಳು ನಾನು, ಅವ್ರ ಅಪ್ಪ ಅಲ್ಲ. ನಾನು ಕಚ್ಚು ಅಂದ್ರೆ ಕಚ್ತಾನೆ, ಬುಸ್ಕೊಡು ಅಂದ್ರೆ ಬುಸ್ಕೊಡ್ತಾನೆ. ಹಂಗೆ ಇದೇ ಹಳ್ಳಿ ಜನಗಳ ಮುಂದೆ ರಂಗೇಗೌಡ ಅವ್ರ ಅಪ್ಪನ ಕತ್ತನ್ ಪಟ್ಟಿ ಹಿಡ್ದು ಹೊರಗೆ ಹಾಕೇ ಆಗ್ತಾನೆ. ಹಳ್ಳಿ ಜನಗಳ ಮುಂದೆ ಮೊರುವಾದೆ ಹೋದ್ಮ್ಯಾಕೆ ಆ ಹಿರೇಗೌಡ ಇನ್ನೊಂದ್ ಕಿತ ಈ ಹಳ್ಳಿ ಕಡೆ ಕಾಲಿಕ್ಕಿಲ್ಲ. ಇದಕ್ಕೆ ಮ್ಯಾಗೂ ನಿನಗೇನಾನ ಅನುಮಾನ ಇದ್ರೆ ನೀನೇ ಹೋಗಿ ಒಂದ್ ಕಿತ ನೋಡ್ಕೊಂಬ. ಆಯ್ತು ಬಿಡು ತಂಗಿ, ಬಾ ಒಂದ್ ಕಿತ ಪರೀಕ್ಷೆ ಮಾಡ್ಕೊಂಡೆ ಬಂದ್ಬಿಡ್ತೀನಿ. ಆಯ್ತು ಬಿಡಪ್ಪ, ಅದು ಸರಿ. ರಾತ್ರಿ ಏನೋ ತಮ್ಮ ರೂಮಲ್ಲಿ ತಮ್ಮ ಮಾವನ ಮಗಳು ಅದೃಷ್ಟವಂತ ಕಣ ನೀನು. ಜೋಲ್ ಸುರ್ಸಿ ಸಾಕು, ಒರ್ಸ್ಕೊ. ನೋಡ್ರ, ನೆನ್ನೆ ರಾತ್ರಿ ಅಂಥದ್ದೆಲ್ಲ ಏನೂ ನಡೆದಿಲ್ಲ. ನಾನೇ ಏನಾಯ್ತು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ನೀವು ಅದೇ ತಿಪ್ಪೆನ ಕೆತ್ಕೋದ್ಬಿಟ್ಟು ನನ್ನ ಕಿಡ್ನಾಪ್ ಮಾಡೋ ಪ್ಲಾನು ಏನಾಯ್ತು ಅನ್ನೋದ್ರ ಬಗ್ಗೆ ಮಾತಾಡಿ. ಮಿಸ್ಟರ್ ಮದುಮಗ ಮಹೇಶ್ ಅವರೇ, ನೀವು ಹೇಳ್ದಂಗೆ ಎಲ್ಲ ಪ್ಲಾನು ಮಾಡಿದ್ದೀವಿ. ತಾವು ಅದ್ರ ಬಗ್ಗೆ ಏನೂ ತಲೆ ಕೆಡಿಸ್ಕೊಬೇಡಿ. ಅಪ್ಪಂದ್ರ ಆಗಿದೆ ಅಂತ ಎಲ್ಲ ಪ್ಲಾನ್ ಹಾಳು ಮಾಡಬೇಡಿ. ಅದೇನಾಗಿದೆಯೋ ಮೊದಲು ಕನ್ಫರ್ಮ್ ಮಾಡ್ಕೊಳ್ಳಿ. ಬೇಗ ಫೋನ್ ಮಾಡಿ ಕೇಳಪ್ಪ. ಇವ್ನು ಮಾಡಿರೋ ಸಾಲದಲ್ಲಿ ನಮ್ದು ಸ್ವಲ್ಪ ಶೇರ್ ಇದೆ. ತೆಗ್ಯವ ನೀನ್ ಹೇಳಿದ್ದು ದಿಟ್ಟ ಆಯ್ತು. ನೀನ್ ಗಂಡ ಕಣ್ಣೀರ್ ಸುಡ್ಸ್ಕೊಂಡ್ ನಿಂತವನೇ. ನೀನ್ ನೋಡ್ಬೇಕಾಯ್ತು ಕಣವ, ಶಾನೆ ಖುಷಿ ಪಡ್ತಿದ್ದೆ. ಈ ಕಾಂಚನ ರಂಗೇಗೌಡ ಅನ್ನೋ ಬಾಣ ಬಿಟ್ಟಾಗ ಅದಕ್ಕೆ ವಿರುದ್ಧವಾಗಿ ನಿಂತವರು ಯಾರು ಉಳಿದಿಲ್ಲ. ರಂಗೇಗೌಡನೇ ನನ್ನ ದೊಡ್ಡ ಅಸ್ತ್ರ. ಅವನು ನನ್ನ ಮಾತಿನ ಬಿಲ್ಲಿಗೆ ಮಾತ್ರ ಇವತ್ತವರೆಗೂ ಬೆಲೆ ಕೊಟ್ಟಿರೋದು, ಬೆಲೆ ಕೊಡೋದು. ಹಂಗೇನಾರ ನಾನು ಹೂಡಿದ ಬಾಣ ನಾಡ್ದೆ ವಾಪಸ್ ಬಂತು ಅಂತ ಇತ್ತ, ಆವತ್ತು ನನ್ನ ಸೋಲಿನಗಳಿಗೆ ಶುರುವಾಯಿತು ಅಂತ ಅರ್ಥ. ಆದ್ರೆ ನಾನು ಬದುಕಿರೋ ಗಂಟ ಅದಕ್ಕೆ ಅವಕಾಶ ಮಾಡಿಕೊಡಕ್ಕಿಲ್ಲ. ಓಕೆ, ಡನ್. ಮಹೇಶ, ಎಲ್ಲ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ನೀನು ಇವಾಗ ಶಾಸ್ತ್ರ ಮುಗಿಸ್ಕೊಂಡು ಬರಬೇಕಾದ್ರೆ ರೆಸ್ಟ್ ರೂಮಿಗೆ ಹೋಗ್ತೀನಿ ಅಂತ ರೂಮಿಗೆ ಬಂದ್ಬಿಡು. ಇಲ್ಲಿಂದನೇ ಕಿಡ್ನಾಪ್ ಮಾಡ್ಸೋಣ. ಓಕೆನ್ರಪ್ಪ, ಒಟ್ಟಿನಲ್ಲಿ ಇವತ್ತು ನನ್ನ ಪ್ರಾಬ್ಲಮ್ ಕ್ಲಿಯರ್ ಆದರೆ ಅಷ್ಟೇ ಸಾಕು. ಏನು ಮಾಡೋದಕ್ಕಾಗಲ್ಲ. ಇವತ್ತು ನಿನ್ನ ಸಂತೋಷದ ಲಾಸ್ಟ್ ಡೇ ಅಲ್ವಾ, ಅದಕ್ಕೆ ಎಷ್ಟು ಎಂಜಾಯ್ ಮಾಡೋಕ್ಕಾಗುತ್ತೋ ಅಷ್ಟು ಎಂಜಾಯ್ ಮಾಡ್ಬಿಡು ಮಗ. ನೆನ್ನೆ ರಾತ್ರಿ ಎಲ್ಲ ಬಿಟ್ಟು ಎಣ್ಣೆ ಕುಡಿದ್ಬಿಟ್ಟು ಒಂದು ಒಳ್ಳೆ ವಿಶ್ ಮಾಡೋದು ಬಿಟ್ಬಿಟ್ಟು ಲಾಸ್ಟ್ ಡೇ ವೇಸ್ಟ್ ಡೇ ಅಂತ ನನ್ನೇ ಕಿಂಡಲ್ ಮಾಡ್ತೀರಾ? ನೋಡ್ರ, ನೀವು ಹಿಂಗೆಲ್ಲ ಎದುರಿಸ್ಬಿಟ್ರೆ ನಾವೇನು ಎದುರ್ಕೊಳ್ಳೋದಿಲ್ಲ. ನಾವು ಮದುವೆ ಆದ್ಮೇಲೆ ಹಿಂಗೆ ಸಂತೋಷವಾಗಿರ್ತೀವಿ. ನೋಡ್ತಾರೆ.